ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಳೆ ಇಲ್ಲದೆ ಬರಿದಾಯ್ತು ಕಲಬುರಗಿ ಜೀವನಾಡಿ ಭೀಮಾ ನದಿ. ಮುಂಗಾರು ತೀವ್ರ ಕೊರತೆಯಿಂದ ಬರಿದಾದಂತ ಭೀಮೆ ಕಂಗಾಲಾಗ್ಬಿಟ್ಟಿದ್ದಾರೆ ಜನ. ಒಂದ್ ಕಡೆ ರೈತರಿಗೆ ಕಂಟಕ, ಜಿಲ್ಲೆಯ ಜಾನುವಾರುಗಳಿಗೆ ಸಂಕಷ್ಟ. ರಾಜ್ಯದಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ಬರದ ಛಾಯೆ ಆವರಿಸಿದೆ. ಭೀಮಾ ನದಿಯ ಒಡಲಲ್ಲಿ ನೀರಿಲ್ಲ. ಇದರಿಂದಾಗಿ ರೈತರಿಗೂ ಸಂಕಷ್ಟ, ಜಾನುವಾರುಗಳಿಗೂ ಸಂಕಷ್ಟ. ಕಲ್ಯಾಣ ಕರ್ನಾಟಕದ ದತ್ತಾತ್ರೇಯ ದೇವಸ್ಥಾನಕ್ಕೂ ಬರದ ಬಿಸಿ ತಟ್ಟಿದೆ. ದತ್ತನ ಭಕ್ತರಿಗೆ ಪುಣ್ಯ ಸ್ನಾನ ಮಾಡೋದಕ್ಕೂ ಕೂಡ ನೀರಿಲ್ಲ. ಭಯಾನಕ ಸ್ಥಿತಿ ಇದು. ಅಫ್ಜಲ್ಪುರದ ಗಾಣಗಾಪುರ ಬಳಿ ಇರುವಂತಹ ದತ್ತಾತ್ರೇಯ ಸಂಗಮ ಕ್ಷೇತ್ರ ಪ್ರತಿ ವರ್ಷ ತುಂಬಿ ಹರಿಯುವ ನದಿ ಈ ಬಾರಿ ನೀರಿಲ್ಲದೆ ಖಾಲಿ ಹೊಡಿತಿದೆ. ಅನ್ಯ ರಾಜ್ಯ ದೂರದ ಊರುಗಳಿಂದ ಕೂಡ ಭಕ್ತರು ಇಲ್ಲಿಗೆ ಆಗಮಿಸ್ತಾ ಇದ್ರು ನೋಡಿ. ಈಗ ಭೀಮಾ ನದಿ ಖಾಲಿ ಆಗಿರೋದ್ರಿಂದ ಭಕ್ತರಿಗೂ ಆ ಬಿಸಿ ತಟ್ಟಿದೆ. ತುಂಬ ಸಮಸ್ಯೆ ಆಗ್ತಾ ಇದೆ. ನೀರಿಲ್ಲ. ಒಂದು ಸ್ವಲ್ಪ ನೀರು ಬಿಟ್ಟರೆ ಚೆನ್ನಾಗಿರುತ್ತೆ. ಇಲ್ಲಿ ಭಕ್ತರಿಗೂ ಚೆನ್ನಾಗಿರುತ್ತೆ, ಹಾಗೂ ಇಲ್ಲಿಂದ ರೈತರಿಗೂ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ. ನೀರು ಬಿಡಬೇಕಂತ ಮೇಲಿನ ಅಧಿಕಾರಿಗಳು ತಿಳಿಸ್ತೀನಿ. ಈಗ ಇದು ಗಣಗಾಪುರ ದತ್ತಾತ್ರೇಯ ದೇವಸ್ಥಾನ ಅಂದರೆ ಇಡೀ ರಾಜ್ಯಕ್ಕೆ ಪ್ರಸಿದ್ಧವಾದಂಥ ಧಾರ್ಮಿಕ ಕ್ಷೇತ್ರ. ಇಲ್ಲಿ ಬೇರೆ ರಾಜ್ಯಗಳಿಂದ ಭಕ್ತರು ಬರ್ತಾರೆ. ಈಗ ಲಕ್ಷಾಂತರ ಭಕ್ತರು ಬರುವಂಥ ಆ ದೇವಸ್ಥಾನದಲ್ಲಿ ಪುಣ್ಯ ಸ್ನಾನಕ್ಕೂ ನೀರಿಲ್ಲ. ಹೌದು, ಅಂದರೆ ಇದು ಇಲ್ಲಿ ಸ್ನಾನ ಮಾಡಿದ್ರೇ ಒಂದು ಪಾಪಗಳೆಲ್ಲ ಕಳೆದು ಹೋಗುತ್ತೆ ಅಂತ ಹೇಳಿದಂಥ ಇದು ಪುಣ್ಯ ಕ್ಷೇತ್ರ ಇದು. ಅದಕ್ಕೆ ಇಲ್ಲಿ ನೀರಿನ ಸಮಸ್ಯೆ ಭಾಳ ಇದೆ. ಈ ವರ್ಷ ಮಳೆನೂ ಮುಂಗಾರೂ ಇಲ್ಲ, ಅದು ಮತ್ತು ಮೇಲಿನ ನೀರನ್ನು ಬಿಡ್ತಾ ಇಲ್ಲ. ಒಂದು ಸ್ವಲ್ಪ ನೀರಿದ್ದರೆ ಇಲ್ಲಿರೋ ರೈತರಿಗೂ ಹಾಗೂ ಭಕ್ತರಿಗೂ ಅಲ್ಲಿ ತೆಲಂಗಾಣ, ಮಹಾರಾಷ್ಟ್ರ, ನಮ್ಮದು ಕರ್ನಾಟಕ ಎಲ್ಲ ಆ ಕಡೆ ಈ ಕಡೆ ಬರೋದಂಥ ಭಕ್ತಾದಿಗಳು ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ ನೀರಿದ್ದರೆ. ಸ್ನಾನ ಮಾಡೋಕ್ಕೆ ನೀರಿಲ್ಲ. ತುಂಬ ಮತ್ತೊಂದು ಬತ್ತೋಗಿದೆ ಹೊಳೆ ಎಲ್ಲ. ತುಂಬ ಸಮಸ್ಯೆ ಆಗ್ತಾಯಿದೆ. ನೀರಿಲ್ಲ. ಒಂದು ಸ್ವಲ್ಪ ನೀರು ಬಿಟ್ಟರೆ ಚೆನ್ನಾಗಿರುತ್ತೆ.